ಈಗ ತಾನೇ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ತಾಲೂಕಿನ ಶಾಸಕರು ಮಾನ್ಯ ಶ್ರೀ ಶರತ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಬ್ಯಾಂಕಿನ ಅಧ್ಯಕ್ಷರೇ ಹಾಗೂ ಉಪಾಧ್ಯಕ್ಷರೇ, ಆಡಳಿತ ಮಂಡಳಿ ಸದಸ್ಯರೇ, ಅತಿಥಿಗಳೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ವೇದಿಕೆಯ ಮುಂಭಾಗದಲ್ಲಿರುವಂತಹ 2024ನೇ ಸಾಲಿನ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿಗೆ ಪೋಷಕರೇ ಹಾಗೂ ಬ್ಯಾಂಕಿನ ಒಂದೆರಡು ಮೂರು ಸಾರಿ ಅನುಸರಣ ನಾವು ಕೂತ್ಕೊಂಡು ಯೋಚನೆ ಮಾಡ್ತಾ ಇದೆ. ಆದರೆ ನಮ್ಮ ಹಿರಿಯ ನಾಗರಿಕರು ಎಲ್ಲ ತುಂಬಾ ಉತ್ಸಾಹವಾಗಿ ಬ್ಯಾಂಕಿನ ಇತಿಹಾಸ ನಮಗೆ ತಿಳಿಸಿಕೊಂಡಿದ್ದಾರೆ. ಆದರೂ ಕೂಡ ನಾನು ನಮ್ಮಲ್ಲಿ ಅನುಸರಣೆ ಈಗ ತಾನೇ ಮಾನ್ಯ ಶಾಸಕರು ಕೂಡ ಹೇಳಿದ್ರು, ಈ ಪ್ರಪಂಚದಲ್ಲಿ ನಾವು ಏನಾದರೂ ಯಾವ ವಸ್ತು ಬೇಕಾದ್ರೂ ಕೊಂಡ್ಕೋಬಹುದು, ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡೋದು. ಆದ್ರೆ ನಾವು ಕೊಂಡ್ಕೊಂಡ್ರೆ ಒಂದೇ ಒಂದು ವಸ್ತಿದೆ, ಅದು ವಿದ್ಯೆ. ಆ ವಿದ್ಯೆಲ್ಲ ಸಿಕ್ಕಿದೆ ನೀವೆಲ್ಲ ಅದೃಷ್ಟವಂತರಿಗೆ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಈ ಹಿಂದೆ ನಾನು ಕೂಡ 1 ವರ್ಷಗಳ ಕಾಲ ನಮ್ಮೆಲ್ಲ ಷೇರುಗಳು ಆಶ್ರಮದ ಅಧ್ಯಕ್ಷನಾಗಿದೆ. ಕಾಲದಲ್ಲಿ ನನ್ನ ಕೈಲಾದಂತ ನಾನು ಕೆಲಸಗಳನ್ನು ಈ ಬ್ಯಾಂಕ್ಗೋಸ್ಕರ ಮಾಡಿದ್ದೆ. ಜೊತೆಗೆ ಈ ಒಂದು 10 ವರ್ಷಗಳ ಕಾಲದಲ್ಲಿ ನಮ್ಮ ಷೇರುದಾರರ ಒಂದು ಆಶೀರ್ವಾದ, ಅದೇ ರೀತಿ ಮಾಜಿ ಸಚಿವರಾದ MPP ನಾಗೇಂದ್ರವರ ಸಹಕಾರದಿಂದ ಸುಮಾರು 8 ಜನ ಅಧ್ಯಕ್ಷರಾಗಿದ್ದರು. ಆ ಸಾಲಿನಲ್ಲಿ ಹೇಳಬಹುದೇ ಶ್ರೀ ಶಶೀಂದ್ರನ್ ಅವರು, ಶ್ರೀಮತಿ ಅರುಣ ಅವರು, ನವೀನ್ ಅವರು, ಇದೇ ವೇದಿಕೆಯಲ್ಲಿದ್ದಾರೆ. ಬಾಲಚಂದ್ರನವರಾಗಿರ್ಬೋದು, ನಾಗರಾಜ್ ಅವರಾಗಿರ್ಬೋದು, ನಾನು ಕೂಡ ಸೇರಿ ಇವತ್ತೇನಾದ್ರು ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಮೂಲ ಕಾರ್ಯಕರ್ತರು ಯಾರು ಇದ್ರೆ ಅದು ಈ ಬ್ಯಾಂಕಿನ ಷೇರುದಾರರಲ್ಲಿ ಸಂದರ್ಭದಲ್ಲಿ ಇಚ್ಛೆಪಡ್ತಾರೆ. ಯಾಕಂದ್ರೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಆಗಿರ್ಬೋದು, ಈ ವೇದಿಕೆಯಲ್ಲಿ ಕುಟುಂಬಕ್ಕೆ ಕಾರ್ಯಕರ್ತರು ಯಾರಂದ್ರೆ ಅದು ನಮ್ಮ ಷೇರುದಾರೆ. ಜೊತೆಗೆ ನಾವು ಒಂದು ಬ್ಯಾಂಕ್ ಅಂತ ಹೇಳಿದ್ರೆ ಆ ಬ್ಯಾಂಕ್ ಬರೀ ವ್ಯವಹಾರ ಮಾಡೋದಕ್ಕೋಸ್ಕರ ಆಗಿರ್ಬೋದು, ಲೋನ್ ಮಾಡೋದಕ್ಕೋಸ್ಕರ, ಡೆಪಾಸಿಟ್ಸ್ FD ಮಾಡೋದಕ್ಕೋಸ್ಕರ ಇರುತ್ತೆ. ಆದ್ರೆ ನಮ್ಮ ಟೌನ್ ಕೋಆಪರೇಟಿವ್ ಬ್ಯಾಂಕಿನ ವಿಶೇಷತೆ ಏನು ಅಂತ ಹೇಳಿದ್ರೆ ನಮ್ಮ ಬ್ಯಾಂಕಿನಲ್ಲಿ ನಾವು ಈ ಪ್ರತಿಭಾ ಪುರಸ್ಕಾರ ಕಾರ್ಯ ಹೋಗ್ತಾ ಇದ್ದೀವಿ. ಈಗ ಇದೊಂದು ಕಾರ್ಯಕ್ರಮ ಆದ್ರೆ ನಾವು ಪ್ರತಿ ವರ್ಷ ಕಠಿಣ ಶಸ್ತ್ರಚಿಕಿತ್ಸೆ ಮಾಡಿಸ್ತೀವಿ. ಸುಮಾರು 40 ರಿಂದ 50 ಲಕ್ಷ ಉಚಿತವಾಗಿ ನಮ್ಮ ಕ್ಷೇತ್ರದ ಪ್ರತಿನಿಧಿ ನಾವು ಒಂದು ಕಾರ್ಯಕ್ರಮ ಮಾಡ್ತೇವೆ. ಅದರ ಜೊತೆಗೆ ಈ ಕೋವಿಡ್ ಸಂದರ್ಭದಲ್ಲಿ ಯಾರು ಕೂಡ ಆಚೆ ಬಂದಿರುವ ಸಂದರ್ಭದಲ್ಲೂ ಕೂಡ ನಮ್ಮ ಬ್ಯಾಂಕು ಆಗಿನ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಅವರು ನಿಧಿಗೆ 5 ಲಕ್ಷ ರೂಪಾಯಿ ನಮ್ಮ ಬ್ಯಾಂಕಿಂದ ನಾವು ಕೊಟ್ಟಿದ್ದೇವೆ. ಅದರ ಜೊತೆಗೆ ಸರ್ಕಾರಿ ಆಸ್ಪತ್ರೆ, ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ ನಾವು ಮಹಿಳಾ ಮಕ್ಕಳ ಕೊಠಡಿಗೆ ಒಂದು 4 ಲಕ್ಷ ವೆಚ್ಚದಲ್ಲಿರುವ ಒಂದು ಸ್ಕ್ಯಾನಿಂಗ್ ಮಿಷನ್ ಕೂಡ ಕೊಟ್ಟಿದ್ದೇವೆ. ಇದರಲ್ಲಿ ಯಾವ ಅನ್ಸ್ಕೊಳ್ತಾ ಇದೆ ಅಂತಂದ್ರೆ ಇವತ್ತು ನ್ಯಾಷನಲ್ ಬ್ಯಾಂಕ್ ಆಗಿರ್ಬೋದು, ಸ್ಟೇಟ್ ಬ್ಯಾಂಕ್ ಆಗಿರ್ಬೋದು, ಪ್ರೈವೇಟ್ ಬ್ಯಾಂಕ್ ಆಗಿರ್ಬೋದು, ಎಲ್ಲ ಅವರವರ ಒಂದು ಲಾಭಗೋಸ್ಕರ ಕೆಲಸ ಮಾಡ್ತಾರೆ. ಆದ್ರೆ ನಮ್ಮ ಟೌನ್ ಕೋಆಪರೇಟಿವ್ ಬ್ಯಾಂಕ್ 113 ವರ್ಷಗಳ ಇತಿಹಾಸದ ಒಂದು ಬ್ಯಾಂಕ್ ಇವತ್ತು ನಮ್ಮ ಒಂದು ಷೇರುದಾರರ ಆಶೀರ್ವಾದದಿಂದ ನಾವು ಇಷ್ಟೆಲ್ಲ ಯೋಜನೆಗಳು ಮಾಡ್ತಾ ಇದೀವಿ. ಆದ್ರಿಂದ ನಮ್ಮ ಷೇರುದಾರರ ಜೋರ ಚಪ್ಪಾಳೆ ಅವೆಲ್ಲ ಒಂದು ಧನ್ಯವಾದಗಳು. ಅದೇ ರೀತಿ ನಾನು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವ ನಮ್ಮ ತಾಲೂಕಿನ ಶಾಸಕರಿಗೆ ಕೂಡ ಒಂದು ಮನವಿ ಮಾಡಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ನಮ್ಮ ನಾವೆಲ್ಲ ಹೇಳಿದ್ರು, ನಮ್ಮ ಬ್ಯಾಂಕ್ 6 ಶಾಖೆಗಳನ್ನು ಇದೆ. 6 ಶಾಖೆಗಳಲ್ಲಿ ಒಂದು ನಮ್ಮ ಕೇಂದ್ರ ರೋಡ್ ಆಗಿರ್ಬೋದು, ಮಾರ್ಕೆಟ್ ರೋಡ್ ಆಗಿರ್ಬೋದು, MB ರೋಡ್ ಆಗಿರ್ಬೋದು. ನಮ್ಮ ಜಿಲ್ಲೆ ದಾಟಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿ ಕೂಡ ಒಂದು ಶಾಖೆ ಇದೆ. ಕೋಲಾರ ಜಿಲ್ಲೆಯ ಮಾಲೂರು ಟೌನ್ ಕೂಡ ಒಂದು ಶಾಖೆ ಇದೆ. ಅದೇ ರೀತಿ ಬೆಂಗಳೂರು ನಗರ ಸಿಗಡಿಯಲ್ಲಿ ಕೂಡ ಒಂದು ಶಾಖೆ ಇದೆ. ಇನ್ನು ಈ ಶಾಖೆಗಳು ನಮಗೆ ಚಿಕ್ಕಬಳ್ಳಾಪುರ ಆಗಿರ್ಬೋದು, ದೇವರಳ್ಳಿ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಬೆಂಗಳೂರು ಹಲವು ಕಡೆ ನಮ್ಮ ಒಂದು ಶಾಖೆ ಬೆಳೆಯಬೇಕು ಅಂತಂದ್ರೆ ಈಗಿನ ಶಾಸಕರು ಸಹಕಾರಗಳು ತುಂಬಾ ಅತ್ಯುತ್ತಮವಾದ ನಾವು ಗಮನ ಅಷ್ಟಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಸರ್ಕಾರದಿಂದ ನಮಗೆ ಪರ್ಮಿಷನ್
ಸರ್ಕಾರದಿಂದ ಪರ್ಮಿಷನ್ ಸಿಗಬೇಕು. ಆದ್ರಿಂದ ತಾವು ನಮಗೆ ಹೆಚ್ಚಿನ ಶಾಖೆಗಳು ಮಾಡೋದ್ರಲ್ಲಿ ನಾವೆಲ್ಲ ಸಹಕಾರ ಕೊಡಬೇಕು. ಹಿಂದೆ ಕಾಲ ಬರೀ 2 ಬ್ರಾಂಚ್ ಇತ್ತು, ಹೊಸಕೋಟೆಯಲ್ಲಿ ಮಾರ್ಕೆಟ್ ಬ್ರಾಂಚ್ ಮತ್ತೆ ನಮ್ಮ ಒಂದು ಎಮ್ಮಿ ಬಡಾವಣೆಯಲ್ಲಿ ಬ್ರಾಂಚ್ ಇತ್ತು. ಮೊದಲೇ ಪ್ರಾರಂಭ ಆಗಿದ್ದು ಮಾರ್ಕೆಟ್ ಅಲ್ಲಿ. ಅದಾದ್ಮೇಲೆ 4 ಶಾಖೆಗಳನ್ನು ಪ್ರಾರಂಭ ಮಾಡಿದ್ದು. ಆಗಿನ ಕಾಲದಲ್ಲಿ 8 ವರ್ಷ ಹಿಂದೆ ಇದ್ದ ಶಶಿಧರ್ ಅಧ್ಯಕ್ಷರಾಗಿದ್ರು. ಶಶಿಧರ್ ಅವರು ಒಂದು ಅವರ ಒಂದು ಸಹಕಾರದಿಂದ ಹಾಗೂ ಆಗಿದ್ದರಿಂದ ಹೊಸಕೋಟೆ ತಾಲೂಕಿನ ಶಾಸಕರು FPP ನಾಗೇಂದ್ರ ಸಹಕಾರದಿಂದ ಆ ಒಂದು 3 ಶಾಖೆಗಳು ಆಯಿತು. ಅದೇ ರೀತಿ ಇನ್ನೂ ನಮ್ಮಲ್ಲಿ 16 ಶಾಖೆಗಳು ಆಗಬೇಕು. ಅದು ಎಲ್ಲರೂ ಆಡಳಿತ ಸದಸ್ಯರು ನಾವು ಎಲ್ಲ ಸಹಕಾರ ಕೊಡ್ತೇವೆ. ಅದೇ ರೀತಿ ನಮ್ಮ ಷೇರುದಾರರ ಒಂದು ಸಹಕಾರ ಬೇಕು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಂದು ಸರಿ ಈ ಒಂದು ಪ್ರತಿಭಾ ಪುರಸ್ಕಾರ ಪ್ರಶಸ್ತಿಗೆ ಆಯ್ಕೆಯಾಗಿರುವ ವಿದ್ಯಾರ್ಥಿನಿಯರಿಗೆ ಹಾಗೂ ಅವರ ಪೋಷಕರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಈ ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಮಾಡೋಣ. ತಮ್ಮೆಲ್ಲರೂ ಒಂದಿಸ್ತಾ